ನೋಡಿ ಬೇಸಿಗೆ ಆಗಿರೋದು ನೋಡಿ. ಅಲೋವೆರಾ ತುಂಬ ತೊಗೊಂಡಿದ್ದೀನಿ, ಮತ್ತು ಹೂವು ಕಡಿಮೆ ಸಿಕ್ಕಿದೆ ನನಗೆ. ಹೂವನೂ ಜಾಸ್ತಿ ಹಾಕ್ಕೊಬೋದು ನೀವು. ಮತ್ತು ಇದು ಬೀಟ್ರೋಟು ತುರಿದು ಇಟ್ಕೊಂಡಿದ್ದೀನಿ. ಬೀಟ್ರೋಟ್ ಏನಕ್ಕೆ ಹಾಕ್ತಾ ಇದ್ದಾಳೆ, ಮೆಹಂದಿ ಸೊಪ್ಪು ಅನ್ಕೊಬೋದು. ಅದು ಬರ್ಗಂಡಿ ಕಲರ್ ಕೊಡುತ್ತೆ, ಹಂಗಾಗಿ ಅದು ತೊಗೊಂಡಿದ್ದೀನಿ. ಎಲ್ಲನೂ ಮಿಕ್ಸಿ ಜಾರ್ಗೆ ಹಾಕ್ಕೊಂಬಿಡೋಣ. ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಬೀಟ್ರೋಟು ಎಲ್ಲ ಹಾಕ್ಕೊಂಡು ನೆಕ್ಸ್ಟು ನೋಡಿರಿ ಮೆಹಂದಿ ಸೊಪ್ಪನ್ನ ತೊಳ್ಕೊಬೇಕು ಈ ಥರ ನೀಟಾಗಿ. ಎಷ್ಟು ಗಲೀಜಿದೆ ನೋಡಿರಿ ಅಂತ, ಯಾಕಂದರೆ ಗಾಳಿಗೆಲ್ಲ ಧೂಳೆಲ್ಲ ಇದೆ, ಹಂಗಾಗಿ ನೀಟಾಗಿ ತೊಳ್ಕೊಬೇಕು. ಇಲ್ಲಾಂದರೆ ಹಂಗೆ ಇದ್ರೆ ಗಲೀಜಿರುತ್ತೆ. ಈ ಥರ ಹಾಕ್ಕೊಂಡು ನೀರು ಹಾಕ್ದೇ ರುಬ್ಕೊಬೇಕು, ಯಾಕಂದರೆ ನೀರಲ್ಲಿ ತೊಳೆದಿರೋದ್ರಿಂದ ಸೊಪ್ಪಲ್ಲೂ ಸ್ವಲ್ಪ ನೀರುತ್ತೆ. ಅಲೋವೆರಾ ಜಾಸ್ತಿ ಹಾಕಿರೋದ್ರಿಂದ ಅದನ್ನು ಚೆನ್ನಾಗಿರುತ್ತೆ. ಈ ಬೇಸಿಗೆಗಾಲದಲ್ಲಿ ಈ ಥರ ಮೆಹಂದಿ ಸೊಪ್ಪು ಅರ್ಧ ಹಾಕ್ಕೊಂಡ್ರೆ ನ್ಯಾಚುರಲ್ ಕಲರು ಸಿಗುತ್ತೆ. ಕಲರಿಂಗ್ ಮಾಡೋದು ಬೇಕಾಗಿಲ್ಲ, ನಾನು ನ್ಯಾಚುರಲ್ಲಾಗೆ ಹಾಕ್ಕೊಳ್ಳೋದು. ಹಾಗಾಗಿ ನೀವು ಟ್ರೈ ಮಾಡಿ. ಬೇಸಿಗೆಯಲ್ಲಿ ಬಾಡಿಗೂ ತಂಪು, ಅಲೋವೆರಾನು ತಂಪು ಕೊಡುತ್ತೆ, ಮೆಹಂದಿ ಸೊಪ್ಪು ಕೂಡ ತಂಪು ಕೊಡುತ್ತೆ. ಸುಮ್ಮನೆ ಕಲರಿಂಗ್ ಎಲ್ಲ ಯೂಸ್ ಮಾಡೋದ್ರಿಂದ ಕೆಮಿಕಲ್ಸ್ ಎಲ್ಲ ತುಂಬ ಹಾಕಿರ್ತಾರೆ, ಕಣ್ಣಿಗೆ ಡ್ಯಾಮೇಜ್ ಆಗುತ್ತೆ. ಹಾಗಾಗಿ ಈ ಥರ ಮಾಡಿದ್ರೆ ನ್ಯಾಚುರಲಾಗಿ ಚೆನ್ನಾಗಿರುತ್ತೆ. ರುಬ್ತೀನಿ ನೋಡಿ. ಈಗ ಮಿಕ್ಸಿಲಿ ರುಬ್ಕೊಂಡಿದ್ದಾಯಿತು. ಇವಾಗ ಒಂದು ಬೌಲ್ಗೆ ಹಾಕ್ಕೊಂಬಿಟ್ಟು ನೋಡಿರಿ, ಬಳೆಯವಾಗನೇ ಕೈಯೇ ಯಾವ ಕಲರ್ ಬಂದಿದೆ. ಇದು ಈ ಆಯಿಲ್ ಮಸಾಜ್ ಮಾಡೋದಕ್ಕೆ ಹಾಕ್ಕೊತೀವಲ್ಲ ಆ ಥರ ಈ ಥರ ರೂಟ್ಸ್ ತೆಗೆದು ನೀಟಾಗಿ ಹಾಕ್ಕೊಬೇಕು. ನೋಡಿರಿ ಇಷ್ಟು ನುಣ್ಣಗೆ ರುಬ್ಬಿದ್ದೀನಿ. ಸೊಪ್ಪು ಅಂತ ಗೊತ್ತಾಗೋದಿಲ್ಲ, ಆ ಬೀಟ್ರೂಟ್ ಹಾಕಿರೋದ್ರಿಂದ ನಿಮಗೆ ಕಲರ್ ಚೇಂಜ್ ಗೊತ್ತಾಗ್ತಾ ಇದೆ. ಅದು ಚೆನ್ನಾಗಿ ಕಲರ್ ಕೊಡುತ್ತೆ ಅಂದ್ಬಿಟ್ಟು ಬೀಟ್ರೂಟ್ ಹಾಕೋದು ನಾನು. ಬೀಟ್ರೂಟ್ ಹಾಕಿದ್ರೆ ನ್ಯಾಚುರಲ್ ಕಲರು ಬರುತ್ತೆ ನಿಮಗೆ. ಸೊಪ್ಪು ಹಾಕಿರೋದ್ರಿಂದ ತಂಪು, ಅಲೋವೆರಾನು ತಂಪು. ನಿಮಗೆ ಕೈ ಗಲೀಜು ಥರ ಅನಿಸುತ್ತೆ ಅಂದರೆ ಗ್ಲೌಸ್ ಯೂಸ್ ಮಾಡ್ಕೊಳ್ಳಿ. ನಾನು ಗ್ಲೌಸ್ ಯೂಸ್ ಮಾಡಿದ್ದೀನಿ, ಆ ಥರ ಫಂಕ್ಷನ್ಗೆ ಹೋಗಬೇಕು. ಕೈಯಲ್ಲಿ ನೋಡಿ ಈ ಥರ ಹಾಕ್ಕೊಂಬಿಡಿ ನೀಟಾಗಿ, ಒಂಚೂರು ಇಲ್ಲದೆ ಥರ ನೋಡಿ. ಹಿಂದೆನೂ ಸೇಮ್ ಥರ ಹಾಕ್ಕೊಂಬಿಡಿ. ಮತ್ತು ಮನೇಲಿ ಏನಾದರೂ ಕೆಲಸ ಮಾಡಬೇಕಾದ್ರೆ ಈ ಥರ ಕವರ್ ಮಾಡ್ಕೊಂಬಿಟ್ರೆ ಬೇರೆ ಬಟ್ಟೆಗೂ ಇದು ಮೆಹಂದಿ ಅಂಟೋದಿಲ್ಲ, ಮತ್ತು ಬೇರೆ ಕಡೆ ಉದುರೋದು ಇಲ್ಲ. ಅಡುಗೆನೂ ಮಾಡ್ಕೊಬೋದು. ಎಲ್ಲ ಕೆಲಸ ಮಾಡಿಕೊಂಡು ಒಂದು 2 ಅವರ್ ಬಿಟ್ಟರೆ ಸಾಕು. ನಾನು 2 ಅವರಲ್ಲಿ ಏನಾದರೂ ಕೆಲಸ ಮಾಡಿಕೊಂಡು ನೆಕ್ಸ್ಟು ಸ್ನಾನ ಮಾಡ್ಕೊಂಬಿಟ್ರೆ ಸಾಕು. ನೋಡಿರಿ ಈ ಥರ ಕೆಲಸ ಮಾಡೋವಾಗ ಬೇರೆದಕ್ಕೆ ಅಂಟೋದಿಲ್ಲ, ಬೇರೆಯವ್ರಿಗೂ ಲಾಸ್ಟ್ ಫೈನಲ್ಲು ನೋಡಿರಿ ಈ ಥರ ಬಂದಿದೆ.